ಇಂಡಿಯಾ ಇದ್ದಿದ್ರೆ ಹಂಗೆ ಹೊಟ್ಟೋಗ್ಬಿಡ್ಬೋದಿತ್ತು. ಚೆಕ್ ಇನ್, ಇಮಿಗ್ರೇಷನ್ ಮತ್ತು ಸೆಕ್ಯೂರಿಟಿ. ಎವ್ರಿ ಟೈಮ್ ಲೀವಿಂಗ್ ಇಂಡಿಯಾ ಈಸ್ ಸೊ ಎಮೋಷ್ನಲ್. ನಮ್ಮ ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ, ಅದಕ್ಕೆ ನಾನು ಸ್ವಲ್ಪ ಈ ಕಡೆ ಬಂದುಬಿಟ್ಟೆ. ಬಟ್ ಏನಾದರೂ ಸಾಧನೆ ಮಾಡಬೇಕಂದ್ರೆ ಫ್ಯೂ ಸ್ಯಾಕ್ರಿಫೈಸಸ್ ಆರ್ ಇಂಪಾರ್ಟೆಂಟ್. ಸೊ ಆ್ಯಕ್ಚುಲಿ ಇನ್ನೂ ನಾವು ಫ್ಲೈ ಆಗೋದಕ್ಕೆ ಅರೌಂಡ್ 1 hour 46 minutes ಇದೆ. ಸೊ ಅಲ್ಲಿವರೆಗೂ ಸುತ್ತಾಡೋಣ. ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಫ್ಲೈಟ್ಸ್ಗೆಲ್ಲ 3 hours ಮುಂಚೆ ಬಂದರೆ ಒಳ್ಳೆಯದು. ಬಿಕಾಸ್ ಯಾವಾಗ ಹೆಂಗೆ ರಶ್ ಇರುತ್ತೆ ಗೊತ್ತಿಲ್ಲ. ಸೊ ಆ ಕಾರಣಕ್ಕೆ ಬೇಗ ಬಂದಿದ್ದೆ. ಬಟ್ 1 hour 10 minutes ಐ ಫಿನಿಶ್ಡ್ ಆಲ್ ದ 3 process: ಚೆಕ್ ಇನ್, ಇಮಿಗ್ರೇಷನ್ ಮತ್ತು ಸೆಕ್ಯೂರಿಟಿ. ಆಮೇಲೆ ಇನ್ನೊಂದು ಏನಂದರೆ ಗೈಸ್, ನಾನು ಆ್ಯಕ್ಚುಲಿ ರೂಮಲ್ಲಿ ಇರಬೇಕಾದ್ರೆ ನಂದು ಐ ಗಾಟ್ ರಾಬ್ಡ್. ಆವಾಗ ನಾನೇನೋ ಮಾಡೋಕ್ಕಾಗಿಲ್ಲ. ಬಿಕಾಸ್ ಫಸ್ಟ್ ಥಿಂಗ್ ಏನಂದರೆ ಇಟಾಲಿಯನ್ನೇ ಗೊತ್ತಿಲ್ಲ ಗೈಸ್. ಅದನ್ನು ಕಲಿಬೇಕು ಫಸ್ಟು. ಐ ಥಿಂಕ್ ಒಂದು 30-40% ಬರುತ್ತೆ. ಅಲ್ಲಿ ನನ್ನ ಬ್ಯಾಗ್ ರಾಬ್ ಮಾಡಬೇಕಾದ್ರೆ ಆ ಬ್ಯಾಗಲ್ಲಿ ನಂದು ಒರಿಜಿನಲ್ ಪಾಸ್ಪೋರ್ಟ್ ಇತ್ತು. ಸೊ ಆ ಕಾರಣಕ್ಕೆ ಇವಾಗಿರೋ ಪಾಸ್ಪೋರ್ಟ್ ಹತ್ರ ನನ್ನ ಹತ್ರ ವೀಸಾ ಇಲ್ಲ. ಬಟ್ ಐ ಹ್ಯಾವ್ ರೆಸಿಡೆನ್ಸ್ ಪರ್ಮಿಟ್. ರೆಸಿಡೆನ್ಸ್ ಪರ್ಮಿಟ್ ಆ್ಯಕ್ಟ್ಸ್ ಆ್ಯಸ್ ಮೈ ವೀಸಾನು. ಮಕ ನೋಡಿ ಗೈಸ್ ಪಾಸ್ಪೋರ್ಟಲ್ಲಿ. ಈ ಮಕ ನೋಡಿದ್ರೆ ನಾನೇ ಕಳ್ತನ ಮಾಡ್ಕೊಂಡಿರೋ ಫೀಲ್. ಈ ಆಧಾರ್ ಕಾರ್ಡಲ್ಲಿ ಫೇಸ್ ಡಾರ್ಕಿಗೆ ಬರುತ್ತೆ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಈ ಪಾಸ್ಪೋರ್ಟಲ್ಲಿ ಅಟ್ಲೀಸ್ಟ್ ಈ ಪಾಸ್ಪೋರ್ಟಲ್ಲೂ ಈ ರೇಂಜಿಗೆ ಮಕ ಬಂದಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ ಗೈಸ್. ಫ್ರಮ್ ಇಂಡಿಯಾ ಕೇಸ್ ನೀವೇನಾದರೂ ಇಟ್ಲಿಯಲ್ಲಿ ಈ ಸ್ಪೆಸಿಫಿಕ್ ಜಾಗನ ಎಕ್ಸ್ಪ್ಲೋರ್ ಮಾಡಿ ಅಂತ ನನಗೆ ಸಜೆಷನ್ ಮಾಡಿದರೆ ಐ ವಿಲ್ ಟ್ರೈ ಟು ಕವರ್ ಇಟ್. ಸುಮ್ಮನೆ ಹೇಳಿದೆ ಗೈಸ್, ಬಿಕಾಸ್ ನಾನು ಮೆಸ್ಸಿನಲ್ಲಿ ಓದ್ತಾ ಇರ್ತೀನಿ, ಎಕ್ಸಾಮ್ಸ್ ಎಲ್ಲ ಹತ್ರ ಬರ್ತಾ ಇದೆ. ಬಟ್ ಆಫ್ಟರ್ ಎಕ್ಸಾಮ್ಸ್ ಐ ವಿಲ್ ಡೆಫಿನೆಟ್ಲಿ ಟ್ರೈ ಟು ಕವರ್ ಇಟ್. ಗೈಸ್ ಅಲ್ಲಿ ನೋಡಿ ಗೈಸ್, ಸ್ನೇಕ್ ಹೋಗ್ತಾ ಇದೆ. ಐ ಥಿಂಕ್ ಕೋಬ್ರಾ ಅನಿಸುತ್ತೆ ಅದು. ಮೋಸ್ಟ್ಲಿ ನಿಮಗೆ ಕಾಣಿಸಿದೆಯೋ ಇಲ್ವೋ ಗೊತ್ತಿಲ್ಲ. ಸುಮ್ಮನೆ ಹೇಳಿದೆ ಗೈಸ್, ಕಂಟೆಂಟ್ಗೋಸ್ಕರ ಏನೋ ಒಂದೊಂದು ಸಲ ಇಂಟ್ರೆಸ್ಟಿಂಗಾಗಿ ಬ್ಲಾಗ್ ಮಾಡೋಕ್ಕೆ. ಅದೇ ಗೈಸ್ ನಮ್ಮ ಫ್ಲೈಟು ರೋಮ್ ಅಂತ ಇದೆ ನೋಡಿ, D45. ಆ್ಯಕ್ಚುಲಿ ಇನ್ನೂ ನಿದ್ದೆಗಣ್ಣಲ್ಲಿದ್ದೀನಿ. ಬಸ್ಸಲ್ಲಿ ಮಲ್ಕೊಂಡ್ಬಿಟ್ಟಿದ್ದೆ. ತುಂಬ ದಿನ ಆದಮೇಲೆ ಮೆಸ್ಸಿನಾಗ ರೀಚ್ ಆದಮೇಲೆ ಆ ಫೀಲಿಂಗೇ ಬೇರೆ. ಇಟ್ಸ್ ರೈನಿಂಗ್. ಆ್ಯಕ್ಚುಲಿ ಟೈಮ್ ಬಂದು ಬೆಳಗಿನ ಜಾವ 6 ಗಂಟೆ. ಹೊಟ್ಟೆ ಹಸಿತಾ ಇದೆ. ಬಟ್ ಯಾವುದೂ ರೆಸ್ಟೋರೆಂಟ್ಸ್ ಓಪನ್ ಇಲ್ಲ. 8 ಕಿಲೋಮೀಟರ್ ದೂರ ನಮ್ಮ ಮನೆ ಇದೆ. ನಾನು ಕಾರಲ್ಲಿ ಜುಮ್ ಅಂತ ಹೋಗ್ತಾ ಇದ್ದಾನೆ. ಬಟ್ ಜಸ್ಟ್ ಲುಕ್ ಅಟ್ ದಿಸ್ ವೆದರ್ ಗೈಸ್. ವೆದರ್ ಇಲ್ಲಿ ನೋಡಿ ಗೈಸ್, TIM. ಟಿಮ್ ಅಂದರೆ ತಿಗಾ ಮುಚ್ಕೊಂಡಿರೋ ಅಂತಲ್ಲ, ಇಟ್ಸ್ ಸಿಮ್ ಕಾರ್ಡ್ ಶೋರೂಮ್. ಎಕ್ಸಾಕ್ಟ್ಲಿ ಅದ್ರ ಆಪೋಸಿಟ್ ಒಂದು ಚಾಯ್ ಅಂಗಡಿ ಇದೆ. ಆ ಚಾಯ್ ಅಂಗಡಿ ಒಂದ್ಸಲ ಕೇಳೋಣ. ಮೋಸ್ಟ್ಲಿ ಅದು ಓಪನ್ ಇದೆ. ಸೊ ಅಲ್ಲಿ ಹೋಗಿ ಗಂಟ್ಲೆಲ್ಲ ಒಂಥರ ವಾಟ್ರ್ ಇಲ್ಲದೆ ಸೋರಿ ಆಗ್ಬಿಟ್ಟಿದೆ ಗೈಸ್. ಅಲ್ಲಿ ನೋಡಿ ಗೈಸ್, ಡೈರೆಕ್ಟ್ ಹೋಗಂಗಿಲ್ಲ. ಇಂಡಿಯಾ ಇದ್ದಿದ್ರೆ ಹಂಗೆ ಹೊಟ್ಟೋಗ್ಬಿಡ್ಬೋದಿತ್ತು. ಬಟ್ ಇಲ್ಲಿಂದ ಕ್ರಾಸ್ ಮಾಡಿ ಮತ್ತೆ ಹಂಗೆ ಬಂದು ಹಂಗೆ ಹೋಗ್ಬೇಕು. ಇದಕ್ಕಿಂತ ಮುಂಚೆ ಈ ವ್ಲಾಗ್ಸಲ್ಲಿ ನಾನು ತುಂಬ ಸಲ ಹೇಳಿದ್ದೀನಿ ಇದ್ರ ಬಗ್ಗೆ. ದಿಸ್ ಈಸ್ ಕಾಲ್ಡ್ ಮುಸೆಯೋ, ಆ್ಯನ್ ಇಂಟರ್ನ್ಯಾಷನಲ್ ಮ್ಯೂಸಿಯಂ. ಮೆಸ್ಸಿನಲ್ಲಿ ಒನ್ ಆಫ್ ದ ವೆಲ್ ರೆಪ್ಯೂಟೆಡ್ ಮ್ಯೂಸಿಯಮ್ಸ್ ಇದು. ಆ್ಯಕ್ಚುಲಿ ಇವತ್ತು ಸಂಡೇ ಒಂದು ಇರಬಾರ್ದಿತ್ತು ಗೈಸ್. ಬಿಕಾಸ್ ಈ ಸಂಡೇ ಬಂದರೆ ಒಂಥರ ಈ ಬಸ್ಸಸ್ದು ಗೋಳು, ಆನ್ ಟೈಮ್ ಬಸ್ ಬರೋಲ್ಲ. ಮತ್ತು ನಮ್ಮ ಮನೆ ಹತ್ರ ಇರೋ ಬಸ್ ಸ್ಟಾಪಿಗೆ ಬಸ್ಸಸ್ ಯಾವುದೂ ಹೋಗೋದೇ ಇಲ್ಲ ಸಂಡೇ. ಲೆಟ್ ಮೀ ಟ್ರೈ ಟು ಥಿಂಕ್ ಪಾಸಿಟಿವ್ಲಿ ಗೈಸ್. ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು. ಸೊ ಇನ್ ವಿಚ್ ಈ ಸೇಸ್, ಫಸ್ಟು ಖುಷಿಯಾಗಿರೋದೇ ನನ್ನ ಮೋಟೋ.
ದಟ್ಸ್ ದ ವೇ ಹಿ ಥಿಂಕ್. ಆಲ್ ಆಫ್ ಅ ಸಡನ್ ಖುಷಿಯಾಗಿ ಫೋರ್ಸ್ಫುಲ್ ಆಗಿ ಇರೋಕ್ಕೆ ಬರ್ತಾ ಇಲ್ಲ. ಬಟ್ ಒಂಥರ ಯೋಚನೆ ಏನಂದರೆ ಇದೆಲ್ಲ ಬೇಕಾ ಗುರು ಅನ್ಸ್ಬಿಡುತ್ತೆ ಒಂದೊಂದ್ಸಲ. ಆಲ್ ಆಫ್ ಅ ಸಡನ್ ಇಷ್ಟೆಲ್ಲ ಕಷ್ಟ. ಅದೇ ಇಂಡಿಯಲ್ಲಿ ಇದ್ದಿದ್ರೆ ಒಂದು ಕಾಲ್ ಮಾಡಿದರೆ ನಮ್ಮ ಅಣ್ಣ ಕಾರ್ ತೊಗೊಂಬರ್ತಾ ಇದ್ದ ನನಗೋಸ್ಕರ. ಒಂದು 10 ನಿಮಿಷ ಬೆಂಚ್ ಮೇಲೆ ಕೂತ್ಕೊಂಡು ಮೆಡಿಟೇಷನ್ ಇಸ್ ದ ಪರ್ಫೆಕ್ಟ್ ಥಿಂಗ್ ಟು ಡೂ ರೈಟ್ ನಾವು. ಸೊ ಎಸ್ ಇಲ್ಲಿ ಬೆಂಚ್ ಇದೆ, ಎಕ್ಸಾಕ್ಟ್ಲಿ ಆಪೋಸಿಟ್ ಇಲ್ಲಿ ಟ್ರೀಸ್ ಇದೆ. ಫಸ್ಟೇ ಹೊಟ್ಟೆಯಲ್ಲಿ ಊಟ ಇಲ್ಲ. ಸೊ ಕೂತ್ಕೊಂಡು ನೆಮ್ಮದಿಯಾಗಿ ಮೆಡಿಟೇಷನ್ ಮಾಡೋಣ ಒಂದು 10 ನಿಮಿಷ. ಒಂಚೂರು ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಇನ್ನೊಂದೇನಾದರೆ ಗೈಸ್, ಇಲ್ಲಿ ಕುತ್ಕೊಂಡು ಮೆಡಿಟೇಷನ್ ಮಾಡ್ತಾ ಇರ್ಬೇಕಾರೆ ಯಾವನೋ ಬಂದು ಬ್ಯಾಗ್ ಎತ್ತಕೊಂಡು ಹೋದರೆ, ಈ ಬ್ಯಾಗ್ ಮೇಲೇ ಕುತ್ಕೊಂಡು ಮೆಡಿಟೇಷನ್ ಮಾಡಿದರೆ ಬೇಡ ಗೈಸ್, ಬ್ಯಾಗ್ ಮುರಿದೋಗ್ಬಿಡುತ್ತೆ. ಈ ಸಿಚುವೇಶನಲ್ಲಿ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಮೆಡಿಟೇಷನ್ ಐ ಕ್ಯಾನ್ ಡೂ. ಎಲ್ಲ ಲಗೇಜಸ್ ಎಲ್ಲ ಟಚಿ ಇರಬೇಕು. ಯಾವನ್ ಬಂದು ಯಾವಾಗ ಸ್ಮ್ಯಾಗ್ ಆಗ್ತಂಗೆ ಗೊತ್ತಾಗಲ್ಲ. ಶುಡ್ ಬಿ ಕೇರ್ಫುಲ್ ಏನೋ. ಸೊ ಒಂದು 2 ಮಿನಿಟ್ಸ್ ಮೆಡಿಟೇಷನ್ ಮಾಡಿಕೊಂಡು 10 ಮಿನಿಟ್ಸ್ ಎಲ್ಲ ರಿಸ್ಕ್ ತೊಗೊಳಕ್ಕಾಗಲ್ಲ. 2 ಮಿನಿಟ್ಸ್ ಸಾಕು. ಇಲ್ಲಿ ಇಷ್ಟು ದೂರ ಇಂಡಿಯಾ ಬಿಟ್ಟು ಏನಕ್ಕೆ ಬಂದಿದ್ದೀನಿ ಮೆಸ್ಸಿನಾಗೆ ಅಂತ ಒಂಥರ ರೀಕಾಲ್ ಮಾಡಿಕೊಂಡು ನನ್ನ ಗುರಿ, ನನ್ನ ಲಕ್ಷ್ಯ, ನನ್ನ ಏಮ್ ಎಲ್ಲ. ಫಸ್ಟ್ ಮಾಸ್ಟರ್ಸು ಈ ಸೆಮಿಸ್ಟರು ನಾನು ಒಂದು ಬ್ಯಾಕ್ಲಾಗ್ ಇಲ್ಲದೆ ಎಲ್ಲ ಸಬ್ಜೆಕ್ಟ್ ಕ್ಲಿಯರ್ ಮಾಡಿದ್ರೆ ದಟ್ ಈಸ್ ಮೋರ್ ದೆನ್ ಎನಫ್. ಐ ಆಮ್ ದ ಹ್ಯಾಪಿಯೆಸ್ಟ್. ದಿನಕ್ಕೆ ಒಂದು 4 ಗಂಟೆ ಓದಿದ್ರೆ, ನಾನು ಇಂಜಿನಿಯರಿಂಗಲ್ಲೂ ಓದಿಲ್ಲ ಆ್ಯಕ್ಚುಲಿ ಇಷ್ಟೊಂದು. ಬಟ್ ಮಾಸ್ಟರ್ಸ್ ಒಂದ್ಸಲ ಚೂಸ್ ಮಾಡಿದರೆ ಓದಲೇಬೇಕಾಗುತ್ತೆ, ಬೇರೆ ಆಪ್ಷನ್ ಇಲ್ಲ. ಜೋಕ್ಸ್ ಸೈಡ್, ನೀವು ಯಾವಾಗ ಅಬ್ರಾಡಿಗೆ ಬರ್ತೀರಾ ಅಥವಾ ಮನೆಯಿಂದ ಆಚೆ ಹೋಗ್ತೀರಾ, ಅಬ್ರಾಡ್ ಅಂತಲೇ ಅಲ್ಲ, ಯಾವಾಗ ಇಂಡಿಯಾಲಿ ಇರ್ಬೇಕಾದ್ರೆ ಇಫ್ ಯು ಗೆಟ್ ಯುವರ್ ಜಾಬ್ ಸಮ್ವೇರ್, ಸೊ ಯಾವಾಗ ನಿಮ್ಮ ಹತ್ರ ಟೈಮ್ಗೆ ಊಟ ಮಾಡೋಕ್ಕೆ ಮನೆಯಲ್ಲಿ ತಂದೆ ತಾಯಿ ಇರಲ್ಲ, ಸೇಫ್ ಆಗಿದೆಯಾ ಇಲ್ಲ ಅಂತ ನೋಡ್ಕೊಳ್ಳೋಕ್ಕೆ ಅಣ್ಣಂದಿರು ಸಿಬ್ಲಿಂಗ್ಸ್ ಇರಲ್ಲ, ನಿಮ್ಮ ಸ್ವಂತದವರು ಅಂತ ಯಾರೂ ಇರಲ್ಲ, ಅವಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಅಂತ. ಸಡನ್ನಿಗೆ ನನಗೇನಾದರೂ ಜ್ವರ ಬಂದರೆ ದರ್ ಈಸ್ ನೋ ಒನ್ ಟು ಟೇಕ್ ಕೇರ್ ಅಪಾರ್ಟ್ ಫ್ರಮ್ ವೆರಿ ವೆರಿ ಕ್ಲೋಸ್ ಫ್ರೆಂಡ್ಸ್. ಬಟ್ ಅವ್ರಿಗೂ ಅವ್ರದ್ದೇ ಆದ ಒಂದು ಲೈಫ್ ಇರುತ್ತೆ. ಯಾರು ಕೆಲಸ ಬಿಟ್ಟು ನಿಮ್ಮ ಹಿಂದೆ ಇರೋಲ್ಲ. ಸೊ ಹೆಲ್ತ್ನ ನೋಡ್ಕೋಬೇಕು. ಇಷ್ಟೆಲ್ಲ ಇವಾಗ ನಾನು ಕುಂತಿದ್ದೀನಲ್ಲ, ಬೆಳಗ್ಗೆ ಎದ್ದು ಒಂದು ಚಿಯಾ ಸೀಡ್ಸು ಲೆಮನ್ನು ಕುಡಿಬೇಕಂದ್ರೆ ಎಷ್ಟು ಲೇಸಿ ಫೀಲ್ ಆಗುತ್ತೆ ಗೊತ್ತಾ ನನಗೆ. ಐ ಥಿಂಕ್ ದಟ್ಸ್ ಹ್ಯೂಮನ್ ನೇಚರ್. ಸೊ ಹಿಂಗೆ ಮಾತಾಡ್ತಾ ಇದ್ದರೆ ಇಲ್ಲೇ ನಾನು ಮತ್ತೆ ಬಸ್ ಮಿಸ್ ಆಗಿ ಇನ್ನೂ ಅರ್ಧ ಗಂಟೆ ಇಲ್ಲೇ ಇರಬೇಕಾಗತ್ತೆ. ಸೊ ಆ ಕಾರಣಕ್ಕೆ ಎದ್ದು ಹಿಂದೆ ಹೋಗೋಣ, ಬಸ್ ಕಾಯ್ತಾ ಇರೋಣ. ಅಲ್ಲಿ ನೋಡಿ ಗೈಸ್, ಅವನು ಈ ಮಳೆಯಲ್ಲಿ ರನ್ನಿಂಗ್, ದಟ್ಸ್ ಕಾಲ್ಡ್ ಮೋಟಿವೇಶನ್ ಗೈಸ್. ದ ಮ್ಯಾಟರ್ ಈಸ್ ಇನ್ಸೈಡ್. ಐ ಆಮ್ ಸಿಂಪ್ಲಿ ರೋಮಿಂಗ್ ಔಟ್ಸೈಡ್. ವಾಟ್ ಅಬೌಟ್ ಮಂಡ್ಯ ಬಾಯ್ಸ್ ಪ್ರೆಸ್ಟೀಜ್? ಸೇಮ್ ಡೈಲಾಗ್ನ ನಾನು ಈ ಸಿಚುವೇಶನಿಗೆ ಸಿಂಕ್ ಆದಂಗೆ ಹೇಳಬೇಕಾದ್ರೆ, ದ ಮ್ಯಾಟರ್ ಈಸ್ ಇನ್ಸೈಡ್, ಐ ಆಮ್ ಸಿಂಪ್ಲಿ ರೋಮಿಂಗ್ ಔಟ್ಸೈಡ್. ವಾಟ್ ಅಬೌಟ್ ಅವನ ಅಜ್ಜಿನ ಬಡಿಯ ಈ ಮಿನಿ ಕೂಪರ್ಗಳು ಗೈಸ್. ಮಿನಿ ಕೂಪರ್ಸ್ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ನನಗೆ ಮಿನಿ ಕೂಪರ್. ಫಸ್ಟ್ ಬಂದು ಫಾರ್ಚುನರ್. ಇನ್ ಕೇಸ್ ಫಾರ್ಚುನರ್ ಬಿಟ್ಟು ಬೇರೆ ಯಾವ್ದು ಇಷ್ಟ ಅಂದರೆ ಇಟ್ಸ್ ಮಿನಿ ಕೂಪರ್. ಅಲ್ಲಿ 3 ಆ್ಯಕ್ಚುಲಿ ಮಿಸ್ಸಿಂಗ್ ಇದೆ. ಅತ್ತೆಸ್ತಾ ವಿಯಾ ಪಿಯೆತ್ರೋ ನೆನ್ನಿ 11 ಮಿನಿಟ್ಸ್. ಡೆಡಿಕೇಶನ್ ನೋಡಿ ಗೈಸ್. ಐ ಥಿಂಕ್ ಅದೇ ನಮ್ಮ ಬಸ್ಸು. ಇಲ್ಲಿ ನೋಡಿ ಗೈಸ್ ಎಷ್ಟು ದೂರ ಇದೆ ಅಂತ. ಸ್ಟೀಪ್ ಬೇರೆ. ಜಸ್ಟ್ ಲುಕ್ ಅಟ್ ದ ಸ್ಟೀಪ್. ಇದಾದ್ಮೇಲೆ ಇನ್ನೊಂದು ಇದೆ ಗೈಸ್. ಇಟಾಲಿಯನ್ ಬಂದರೆ ಎಷ್ಟು ಯೂಸ್ಫುಲ್ ಅಂದರೆ, ಅವರು ಕೇಳಿದೆ ನಾನು ಹೆಲ್ಪು. ಅಲ್ಲಿ ತುಂಬ ಸ್ಟೀಪ್ ಇದೆ, ಹೋಗಿ ಸೋನ್ಯೋ ದಿ ಅಯ್ಯೂತು ಅಂತ. ಈ ಹೆಲ್ಪ್ ಮಿ ಔಟ್. ಪಾಪ ಕಾರಲ್ಲಿ ಕರ್ಕೊಂಬಂದು ಇಲ್ಲಿವರೆಗೂ ಬಿಟ್ರು. ಇಟ್ಸ್ ವೆರಿ ಸ್ವೀಟ್. ಸೊ ಮುಂಚೆ ಇಲ್ಲಿತ್ತು. ಯಾ ಫೈನಲಿ ದಿಸ್ ಇಸ್ ದ ಸೇಮ್ ಡೇ ಐ ಹ್ಯಾವ್ ಲ್ಯಾಂಡೆಡ್ ಹಿಯರ್. ಜೆಟ್ ಲ್ಯಾಗ್ ನನಗೆ ಫೀಲು ಇಂಡಿಯಾದಿಂದ ರೋಮಿಗೆ ಬರ್ಬೇಕಾದ್ರೆ ಬಂದಿಲ್ಲ ಗೈಸ್. ರೋಮಿಂದ ಮೆಸ್ಸಿನಾಗೆ ಬರ್ಬೇಕಾದ್ರೆ ಆ ಜೆಟ್ ಲ್ಯಾಗ್ ಫೀಲ್ ಬರ್ತಾಯಿದೆ ನನಗೆ. ಮಲ್ಗೆ ಎದ್ದಿದ ತಕ್ಷಣ ಇಟ್ಸ್ ನಾಟ್ ದ ಸೇಮ್. ಈ ಲೈಟು ಸ್ವಲ್ಪ ಡಿಸಿನೆಸ್ ಇದೆ. ಸೊ ಆ್ಯಸ್ ಆಫ್ ನೌ ನನಗೆ ಕುಕಿಂಗ್ ಮಾಡಬೇಕು ಅಂತ ಅನ್ನಿಸ್ತಾನೆ ಇಲ್ಲ. ಬಿಕಾಸ್ ನನಗೇನಾದರೂ ಟೇಸ್ಟಾಗಿ ಹೆವಿಯಾಗಿ ತಿನ್ಬೇಕು ಅನ್ನಿಸ್ತಾ ಇದೆ. ಐ ಹ್ಯಾವ್ ಆರ್ಡರ್ಡ್ ಸಮಥಿಂಗ್. ನೋಡಿ ಗೈಸ್ ಎಷ್ಟು ಪೀಸ್ಫುಲ್ ಆಗಿದೆ ನಮ್ಮ ಏರಿಯಾ. ಇವಾಗ ಅಲ್ಲಿಂದ ಡೆಲಿವರಿ ಗಾಯ್ ಬರ್ತಾನೆ ನೋಡಿ, ಅವರೇ ನಮ್ಮ ಡೆಲಿವರಿ ಬಾಯ್ ಗೈಸ್. ಕೀಟೋ ಕೆಚಪ್
ಇಟ್ಲಿಯಲ್ಲಿ ಚಿಕನ್ ನಗೆಟ್ಸ್ ಈ ತರ ಸಿಗುತ್ತೆ. ಟೇಸ್ಟ್ ಅಂತ ಬಂದಾಗ ಇಂಡಿಯಾನ ಯಾರು ಮೀರ್ಸಕ್ಕಾಗಲ್ಲ. ಬಟ್ ಹೆಲ್ತ್ ವಿಷಯಕ್ಕೆ ಬಂದ್ರೆ ಇಟ್ಲಿಗೆ ಇಂಡಿಯಾ ಮೀರ್ಸಕ್ಕಾಗಲ್ಲ. ಅಷ್ಟು ಪ್ರಯಾರಿಟಿ ಕೊಡ್ತಾರೆ ಇವ್ರ ಹೆಲ್ತ್ಗೆ.